ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರೆ. ಇವತ್ತೊಂದು ಒಳ್ಳೆ ಅಡುಗೆಯನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣಸಿನ್ಕಾಯಿ, ಹಾಗೆ ಇಲ್ಲಿ ರಾತ್ರಿ ಇಟ್ಟು ಹಾಗೆ ಅನ್ನ ಉಳಿದಿತ್ತು, ಅದನ್ನು ಮೊಸರು ಹಾಕಿ ಸ್ವಲ್ಪ ಹೊತ್ತು ರಾತ್ರಿ ಫುಲ್ಲು ನೆನೆಸಿಟ್ಟಿದ್ದೀನಿ. ಈಗ ಮಧ್ಯಾಹ್ನ ತಗೊಂಡೀಗ ಗಂಜಿ ಮಾಡ್ತಾಯಿದ್ದೀನಿ ಅದಕ್ಕೆ. ಆ್ಯಂಡ್ ಈ ರೀತಿ ರಾತ್ರಿ ಉಳಿದಿರುವ ಅನ್ನ ಆಗಿರ್ಬೋದು ಅಥವಾ ಹಿಟ್ಟಾಗಿರ್ಬೋದು, ನೀವು ನೀರು ಅಥವಾ ಮೊಸರಲ್ಲಿ ರಾತ್ರಿನೇ ನೆನೆಸಿಡಬೇಕು. ಈ ರೀತಿ ನೆನೆಸಿ ನೀವು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ದೇಹದ ಆರೋಗ್ಯ ಬಹಳನೇ ಚೆನ್ನಾಗಿರುತ್ತೆ. ಆ್ಯಂಡ್ ಡಾಕ್ಟರ್ಗಳು ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ. ಡಾಕ್ಟರ್ಸೇ ಹೇಳ್ತಾರೆ, ರಾತ್ರಿ ಅನ್ನ ಅಥವಾ ಮುದ್ದೆ ಏನಾದರೂ ಉಳಿದಿದ್ರು ಸರಿ, ಅದನ್ನು ರಾತ್ರಿ ಪೂರ್ತಿ ನೀವು ನೆನೆಸಿಡಬೇಕು. ನೆನೆಸಿಟ್ಟು ಬೆಳಗ್ಗೆ ನೀವು ಅಥವಾ ಮಧ್ಯಾಹ್ನ ನೀವು ಅದನ್ನು ಗಂಜಿ ರೂಪದಲ್ಲಿ ತಗೊಳ್ಬೇಕು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬಿಟ್ಟು ನೀವು ಇದನ್ನು ಸೇವಿಸೋದ್ರಿಂದ ನಿಮ್ಮ ದೇಹ ಪೂರ್ತಿಯಾಗಿ ತಂಪಾಗಿರುತ್ತೆ. ಜೊತೆಗೆ ಇದು ರಾತ್ರಿ ಪೂರ್ತಿ ನೆಂದಿರೋದ್ರಿಂದ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಉತ್ಪಾದನೆ ಆಗಿರುತ್ತೆ. ಸೊ ಈ ಬ್ಯಾಕ್ಟೀರಿಯಾಗಳು ಬಂದು ದೇಹದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಕರುಳಿನ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ನಿಮ್ಮ ಕರುಳಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದರ ಜೊತೆಗೆ ಈ ರೀತಿ ಮಾವಿನಕಾಯಿ ಏನಾದರೂ ಜಜ್ಜಿ ತಿನ್ನೋದ್ರಿಂದ ಸೂಪರಾಗಿರುತ್ತೆ ಟೇಸ್ಟು. ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಆ್ಯಂಡ್ ನಾವು ಅವಾಗವಾಗ ಈ ರೀತಿ ಉಳಿದಿದ್ರೆ ಕುಡಿತೀವಿ, ದೇಹ ತುಂಬಾ ತಂಪಾಗಿರುತ್ತೆ. ಈ ಬೇಸಿಗೆ ಟೈಮ್ಗೆ ಇದಂತೂ ಒಳ್ಳೆಯ ಆಹಾರ, ದೇಹ ಪೂರ್ತಿಯಾಗಿ ತಂಪಾಗಿರುತ್ತೆ. ಆ್ಯಂಡ್ ಕರುಳಿನ ಆರೋಗ್ಯ ಮಾತ್ರ ಸೂಪರಾಗಿರುತ್ತೆ. ಡಾಕ್ಟರ್ಸ್ ಕೂಡ ಇದನ್ನು ರೆಕಮೆಂಡ್ ಮಾಡ್ತಾರೆ. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಆ್ಯಂಡ್ ಇದೇನಪ್ಪ ಇದು ಭಾನುವಾರ ಗಂಜಿನ ಮಾಡಿಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಈ ಕಡೆ ಈ ಮೊಟ್ಟೆ ಕೋಳಿನ ತರಿಸಿದ್ವಿ, ಅದರಲ್ಲಿ ಮೊಟ್ಟೆದು ಆ ಸಾರ ಇದೆಲ್ಲ ಇರುತ್ತಲ್ವ, ಅದನ್ನು ಸಪ್ರೇಟಾಗಿ ಹುರಿತಾ ಇದ್ದೀನಿ. ಜೊತೆಗೆ ಚಿಕನ್ ಸಾಂಬಾರು ಕೂಡ ಮಾಡಿದ್ದೀನಿ. ಆ್ಯಂಡ್ ಆಪ್ಷನ್ನು ಯಾವುದಾದ್ರೂ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎರಡೂ ರೆಡಿ ಮಾಡಿಟ್ಟಿದ್ದೀನಿ. ಆ್ಯಂಡ್ ನೋಡಿ ಹೇಗಿದೆ ಇವತ್ತಿನ ಅಡುಗೆ. ಆ್ಯಂಡ್ ನೋಡಿ, ಸೂಪರಾಗಿದೆ ಚಿಕನ್ ಸಾರು. ಥ್ಯಾಂಕ್ ಯು.